ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಫೀಲ್ಡ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕಥೆ ಹೇಳ್ತಾರೆ. ಇಂಥ ಅಪರಾಧ ಜಗತ್ತಿನ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಭಟ್ಕಳದ ರಿಯಲ್ ಎಸ್ಟೇಟ್ ಉದ್ಯಮಿ ಕಮ್ ರಾಜಕಾರಣಿ ಕೊಲೆ ಆಗಿದ್ದಾನೆ. ತೀರಾ ಕೊಳೆತ ಸ್ಥಿತಿಯಲ್ಲಿ ಹೆಣ ಸಿಕ್ಕಿದೆ. ಅದು ಹುಡುಗಿಗಾಗಿ ನಡೆದ ಮರ್ಡರ್ ಅನ್ನೋ ಮಾತು ಎಲ್ಲ ಕಡೆ ಹರಿದಾಡ್ತಾ ಇದೆ. ಹುಡುಗಿಯ ಮನೆಯಲ್ಲಿ ಮೃತ ವ್ಯಕ್ತಿ ಡ್ರಾ ಮಾಡಿದ್ದ ಹಣ ಸಿಕ್ಕಿದೆ. ಆದರೆ ಅದೊಂದು ಹತ್ಯೆಯ ಬಗ್ಗೆ ಸಂಬಂಧಿಗಳು ಹೇಳೋದೇ ಬೇರೆ. ಹಾಗಾದ್ರೆ ನಡೆದಿರೋದೇನು? ಇಂಥದ್ದೊಂದು ಅದ್ಭುತ ಮನೆ ಇರೋದು ಭಟ್ಕಳದ ಕಾರಗದ್ದೆಯಲ್ಲಿ. ಇದು ಇಲ್ಲಿನ ಕಾಂಗ್ರೆಸ್ ಧುರೀಣ ಅಬ್ದುಲ್ ಸಲಾಂ ಅಲಿಯಾಸ್ ಮೆಡಿಕಲ್ ಸಲಾಂ ಮನೆ. ಈ ಮನೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಚಂದವಾಗಿರೋದು ಅವರ ಕುಟುಂಬ. ಇಂಥದ್ದೊಂದು ಸುಂದರ ಸಂಸಾರದಿಂದ ಸಲಾಂ ಆಗಲಿದ್ದಾರೆ. ಮೊದಲು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ರಿಂದ ಇವರನ್ನ ಜನ ಕರೀತಾ ಇದ್ದದ್ದು ಮೆಡಿಕಲ್ ಸಲಾಂ ಅಂತ. ನಂತರ ಇವರು ರಿಯಲ್ ಎಸ್ಟೇಟ್ಗೆ ಇಳಿದ್ರು. ಅದರಲ್ಲಿ ಭರ್ಜರಿ ಬೆಳೆದಿದ್ರು. ಭಟ್ಕಳದ ಶ್ರೀಮಂತರ ಸಾಲಿಗೆ ಈ ಸಲಾಂ ಕೂಡ ಸೇರ್ತಾರೆ. ಇಂಥವರ ಸಾವಿನ ಸುದ್ದಿ ಕೇಳಿ ಜನಜಾತ್ರೆನೇ ಹರಿದು ಬಂತು. ಹೀಗೆ ಹೆಣದ ಯಾತ್ರೆ ಸಾಗಿದ್ರೆ ಪೊಲೀಸರು ಹಂತಕರನ್ನ ಹುಡುಕೋ ಭರದಲ್ಲಿದ್ರು. ಈ ಕೇಸಲ್ಲಿ ಕೆಲಸ ಮಾಡಿದವರು ಒಬ್ಬರಲ್ಲ, ಇಬ್ಬರಲ್ಲ. ಡಿವೈಎಸ್ಪಿ ಎಂ ನಾರಾಯಣ್ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಪರಾಧ ಪತ್ತೆ ದಳದ ಇನ್ಸ್ಪೆಕ್ಟರ್ ಅರವಿಂದ್ ಕಲಗುಜ್ಜಿ, ಭಟ್ಕಳ ಸಿಪಿಐ ಶಿವಪ್ರಕಾಶ್ ನಾಯ್ಕ, ಕುಮಟಾ ಸಿಪಿಐ ಶ್ರೀಕಾಂತ್, ಗೋಕರ್ಣದ ಎಸ್ಐ ಬಾಲಾಜಿ, ಭಟ್ಕಳ ಎಸ್ಐ ಉಮೇಶ್, ಕಾಂಬ್ಳೆ ಎಸ್ಐ ಪ್ರಕಾಶ್ ದೇವಾಡಿಗ, ಸುರೇಶ್ ನಾಯ್ಕ್ ಮತ್ತು ಕಾನ್ಸ್ಟೇಬಲ್ಗಳಾದ ಅಶೋಕ್ ನಾಯ್ಕ, ವಿನಾಯಕ್ ನಾಯ್ಕ್ ಹೀಗೆ 10 ಜನ ಹಗಲು ರಾತ್ರಿ ಕೆಲಸ ಮಾಡೋದಕ್ಕೆ ನಿಂತಿದ್ರು. ಹಿಂದೂ ಮುಸ್ಲಿಂ ಅನ್ನೋ ಭೇದವಿಲ್ಲದೆ ಜನ ಅವರಿಗೆ ಸಪೋರ್ಟ್ ಮಾಡಿದ್ರು. ಸಲಾಂ ಸಾಹೇಬರು ನಮ್ಮ ಒಟ್ಟಿಗೆ ಒಳ್ಳೆಯದಾಗಿದ್ದರು. ಹಿಂದೂ ಮುಸ್ಲಿಂ ಆದ್ರೂ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ನಾವು ಇಷ್ಟು ವರ್ಷ ಗಲಾಟೆ ಆದರೂ ನಮ್ಮಲ್ಲಿ ಏನೂ ತೊಂದರೆ ಆಗಲಿಲ್ಲ. ನಮ್ಮೊಟ್ಟಿಗೆ ತುಂಬ ಸಜೆಷನ್ ಕೊಡ್ತಾಯಿದ್ರು, ನಮ್ಮೊಟ್ಟಿಗೆ ಒಳ್ಳೆಯದಾಗಿದ್ದರು. ಹಾಗಾಗಿ ಅವರನ್ನು ಯಾರೇ ಕೊಲೆ ಮಾಡಲಿ ಅವರ ಆರೋಪಿಯನ್ನು ತಕ್ಕ ಶಿಕ್ಷೆ ಆಗಬೇಕು. ಇಷ್ಟು ನನ್ನ ಪರವಾಗಿಲ್ಲ, ನಮ್ದು ಇಲ್ಲಿ ಸಮಾಜ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಹೀಗೆ ಇವರೊಬ್ಬರಲ್ಲ, ಸಾಕಷ್ಟು ಜನ ನಮ್ಮ ಸಮುದಾಯದ ಪರವಾಗಿ ನಾವು ಹೇಳ್ತೀವಿ, ಹಂತಕರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತಿದ್ದಾರೆ. ಅದರ ಜೊತೆಗೆ ಸಲಾಂ ಕುಟುಂಬದವರಂತೂ ಅದೆಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಹೋಗ್ತೀವಿ, ತನಿಖೆ ಬೇಗ ನಡಿಬೇಕು, ಹಂತಕರಿಗೆ ಮಾತ್ರ ಹ್ಯಾಂಗ್ ಆಗ್ಲೇಬೇಕು ಅಂದಿದ್ರು. मेरे पापा को जिन लोगों ने मारा है उनको सख्त सजा देनी चाहिए और मैं चीफ मिनिस्टर और होम मिनिस्टर से रिक्वेस्ट करता हूं कि उनको ये मैटर सीरियसली ले ले और उनको सख्त सजा दे. ಇದೇನು ಕೊಲೆ ಆಗಿದೆ ನಮ್ಮ ಭಾವಗೆ, ನಮಗೆ ಜಸ್ಟಿಸ್ ಕೊಡಬೇಕಾಯಿತು. ನಾವೆಲ್ಲ ಚೀಫ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೇವೆ, ಈ ಕೇಸ್ನಲ್ಲಿ ಇಂಟ್ರೆಸ್ಟ್ ತೊಗೊಳ್ಳಿ. ಅದು ಜನ ಯಾರು ಇದೆಲ್ಲ ಮಾಡಿದೆ ಅವರಿಗೆ ಜಸ್ಟಿಸ್ಗೆ ತಗೊಂಡು ಬನ್ನಿ. ಅವ್ರಿಗೆ ಹ್ಯಾಂಗ್ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೆ. ಇವರು ಹೈಲಿ ಇನ್ಫ್ಲುಯೆನ್ಸ್ಡ್ ಜನ ಅನ್ನೋದ್ರಲ್ಲಿ ಮಾತಿಲ್ಲ. ದೊಡ್ಡವರ ಮನೆಯ ದೊಡ್ಡ ವ್ಯಕ್ತಿ ಮರ್ಡರ್ ಆದಾಗ ಎಲ್ಲಾ ಕಡೆಯಿಂದ ಪ್ರೆಷರ್ ಇದ್ದೇ ಇರುತ್ತೆ. ಆ ಬಿಸಿಯಲ್ಲಿ ಪೊಲೀಸರ ತನಿಖೆ ಆರಂಭವಾಗಿದ್ದು ಶಿರ್ಸಿ ಕುಮಟಾ ರಸ್ತೆಯ ದೇವಿ ಮನೆ ಘಾಟಿಂದ. ಅಲ್ಲೇ ಸಲಾಂ ಹೆಣ ಸಿಕ್ಕಿತ್ತು. ಅಲ್ಲೇ ಅವನ ಫೋನ್ ಕೂಡ ಬಿದ್ದಿತ್ತು. ಅದೇ ಫೋನ್ ನಂಬರ್ ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಇದಕ್ಕಿಂತ ಮೊದಲು ಸಲಾಂ ಕಾಣೆಯಾದಾಗಲೇ ಯಾರೋ ಅಪರಿಚಿತರು ಭೂ ವ್ಯವಹಾರಕ್ಕೆ ಸಲಾಂನನ್ನ ಕರ್ಕೊಂಡು ಕಾರಲ್ಲಿ ಹೋಗಿದ್ರು ಅಂತ ಹೇಳಿದ್ರು. ಅವರಿಗೆ ಸಲಾಂ ಕುಮಟಾಕ್ಕೆ ಹೋಗಿದ್ದು ಗೊತ್ತು, ಅಲ್ಲಿಂದ ಶಿರ್ಸಿಗೆ ಹೋಗಿದ್ದು ಗೊತ್ತು. ಆದ್ರೆ ಯಾರ ಜೊತೆಯಲ್ಲಿ ವ್ಯವಹಾರ ಗೊತ್ತಿಲ್ಲ. ಆ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾಗಲೇ ದೇವಿ ಮನಗಟ್ಟದಲ್ಲಿ ಸಲಾಂ ಬಾಡಿ ಸಿಕ್ಕಿದೆ. ಫೋನ್ ಬರಲಿಲ್ಲ, ಅವ್ರದ್ದು ಸ್ವಿಚ್ ಆಫ್ ಬರ್ತದೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಕಂಪ್ಲೇಂಟ್ ಮಾಡಿ ಆಗ ಲಾಸ್ಟ್ ಸಂಡೇ ಫೋನ್ ಬಂತು ಇಲ್ಲಿ ಬೆಳಗ್ಗೆ, ಹೀಗೆ ಒಂದು ಬಾಡಿ ಸಿಕ್ಕಿದೆ ಅಂತೆ ಫೋನ್ ಬಂದು. ಅಷ್ಟಾದ ಮೇಲೆ ಪೊಲೀಸರು ಸಿಮ್ ಕಾರ್ಡ್ ಇಟ್ಕೊಂಡು ತನಿಖೆ ಶುರು ಮಾಡಿದ್ರು.
ಅನುಮಾನಾಸ್ಪದ ಹಲವಾರು ಜನರನ್ನ ತನಿಖೆಗೆ ಒಳಪಡಿಸಿದ್ರು. ನಂತರ ಸಿಕ್ಕವನು ಈ ಪುಂಡಲೀಕ. ಇವನು ಭಟ್ಕಳದಲ್ಲಿ ಒಂದು ಮೆಡಿಕಲ್ ಲ್ಯಾಬ್ ಇಟ್ಕೊಂಡಿದ್ದ. ಅದಕ್ಕೆ ಬೇಕಾದ ಸುಮಾರು 20 ಲಕ್ಷ ಮೌಲ್ಯದ ಮೆಷಿನ್ಗಳನ್ನೆಲ್ಲ ತೆಕ್ಕೊಟ್ಟವನು ಸಲಾಂ. ತೀರಾ ಆ ಮಟ್ಟದಲ್ಲಿ ಸಹಾಯ ಮಾಡಿದ್ದಾನೆ ಅಂದ್ರೆ ಇಬ್ಬರು ಕ್ಲೋಸ್ ಇರಲೇಬೇಕು. ಆ ಕ್ಲೋಸ್ನೆಸ್ ಬಗ್ಗೆ ಜನ ಸಾಕಷ್ಟು ಮಾತಾಡ್ಕೋತಾರೆ. ಅಲ್ಲಿ ಈ ಪುಂಡಲೀಕ ಸಲಾಂಗೆ ಹುಡುಗಿರನ್ನ ಸಪ್ಲೈ ಮಾಡ್ತಿದ್ದ, ಹಂಗಾಗಿ ಇಷ್ಟೆಲ್ಲ ಸಹಾಯ ಮಾಡಿದ್ದು ಅನ್ನೋ ಮಾತಿದೆ. ಅದೇ ರೀತಿ ಈಗ ಪುಂಡಲೀಕ ಸಲಾಂ ತಲೆ ತೆಗೆಯೋದಕ್ಕೆ ಕಾರಣವಾಗಿದ್ದು ಈ ಹುಡುಗಿ ವ್ಯವಹಾರ. ಅವನು ಪುಂಡಲೀಕನ ತಂಗಿಯನ್ನೇ ಹಾಸಿಗೆಗೆ ಕರೆದಿದ್ದ ಅಂತಾನೂ ಹೇಳಲಾಗ್ತಿದೆ. ಹಾಗಾಗಿನೇ ಪುಂಡಲೀಕ ಮತ್ತೊಂದಿಷ್ಟು ಹುಡುಗರ ಸಹಾಯದಿಂದ ಸಲಾಂನನ್ನ ಹುಡುಗಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಸರಿಯಾದ ಟೈಮ್ ನೋಡಿ ನಿದ್ರೆ ಮಾತ್ರೆ ಹಾಕಿದ್ದ ಡ್ರಿಂಕ್ಸ್ ಕುಡಿಯೋದಕ್ಕೆ ಕೊಟ್ಟು ದೇವಿ ಮನೆ ಘಟ್ಟದಲ್ಲಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಈ ಬಗ್ಗೆ ಪೊಲೀಸರು ಯಾರು ಬೈಟ್ ಕೊಡ್ತಿಲ್ಲ. ಅವರಿಗೆ SP ಹೊರತಾಗಿ ಮತ್ಯಾರೂ ಮಾತಾಡೋ ಹಾಗಿಲ್ಲ ಅಂತ ಆರ್ಡರ್ ಆಗಿದೆಯಂತೆ. ಇನ್ನು ಸಲಾಂ ಸಂಬಂಧಿ ಈ ಹತ್ಯೆಯ ಬಗ್ಗೆ ಹೇಳೋದೇ ಬೇರೆ. 15 ದಿವಸ ಹಿಂದೆ ಅವ್ರಿಗೆ ಮೈಕ್ರೋಸ್ಕೋಪ್ ದುಬೈನಿಂದ ತನ್ನಿ ಕೊಟ್ಟಿದೆ, ಅವರಿಗೆ ಗಿಫ್ಟ್ ಕೊಟ್ಟಿದೆ. ಅವ್ರಿಗೆ ಅಂಗಡಿಗೆ ಇಂಪ್ರೂವ್ ಆಗಬೇಕು ಅಂತ ಅವರು ಗಿಫ್ಟ್ ಕೊಟ್ಟಿದೆ. ಅದು ಕೊಟ್ಟ ಮೇಲೆ ಅವ್ರ ಹತ್ರ ಮುಂದೆ 25-30 ಲ್ಯಾಕ್ಸ್ ರುಪೀಸ್ ಅವ್ರಿಗೆ ಕೊಟ್ಟಿದ್ದವರು. ಅದು ಯಾಕೆಂದರೆ ಬಿಸ್ನೆಸ್ಗೆ, ಅದು ಅವರಿಗೆ ಮಾತ್ರ ಅಲ್ಲ, ಒಂದು 5-6 ಪಾರ್ಟಿಗೆ ಕೊಟ್ಟಿದ್ದವರು. ಅದಕ್ಕೆ ಆ ವಿಷಯದಲ್ಲಿ ಅವರು ಈಗ ದುಡ್ಡು ಕೇಳಿದ ಅವ್ರ ಹತ್ರ. ಅದಕ್ಕೆ ಕೇಳಿದಂತೆ ಅವ್ರಿಗೆ ಇಲ್ಲಿಂದು ಅವರು ಪ್ಲಾನ್ ಮಾಡಿದೆ. ಇವರು ಹೇಳ್ತಿರೋದ್ರಲ್ಲಿ ನಿಜ ಇದ್ರೂ ಇರಬಹುದು. ಯಾಕಂದ್ರೆ ಬರೀ ಬಾಯಿ ಮಾತಲ್ಲಿ ಅಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕಾಗ ಅದನ್ನ ವಾಪಸ್ ಕೊಡೋದು ಬೇಡ ಅಂತ ಕೊಲೆ ಮಾಡಿರಬಾರ್ದು ಅಂತಿಲ್ಲ. ಆದ್ರೆ ಅವತ್ತು ಸಲಾಂ 5 ಲಕ್ಷ ಕಾಸು ತಗೊಂಡು ಹೋಗಿದ್ಯಾಕೆ? ಅದು ಲ್ಯಾಂಡ್ ವ್ಯವಹಾರ ಅಂತ ಸಂಬಂಧಿಗಳು ಹೇಳ್ತಾರೆ. ಒಂದು ದಿವಸ ಮುಂದೆ ಅವರು 5 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಿದೆ. ಅದು 5 ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಅವರು ಡಾಕ್ಯುಮೆಂಟ್ಸ್ ಇಂದ ಅವ್ರ ಕೈಲಿ ಕೊಟ್ಟಿದೆ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್. ಆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅವರು ಜೊತೆಗೆ ತಕೊಂಡು ಹೋಗಿದೆ. ಅದು ಇಲ್ಲಿಂದ ಸಿರ್ಸಿ ತಗೊಂಡು ಹೋಗ್ತದೆ ಅಂತ ಅವರಿಗೆ ಹೇಳಿದೆ. ಅಲ್ಲಿ ಪಾರ್ಟಿ ಇದೆ, ಅಲ್ಲಿ ಎಲ್ಲ ಪಾರ್ಟಿ ಅಲ್ಲಿ ಸಿಗಬಹುದು. ಅಲ್ಲಿ ಪ್ಲಾನ್ ಆಗಲಿಲ್ಲ. ಅದು ಪ್ಲಾನ್ ಆಗಲಿಲ್ಲ ಅಂತ ಅವ್ರು ರಿಟರ್ನ್ ಬಂದಿದೆ. ಇವರ ಪ್ರಕಾರ ಸಲಾಂ ಆಲ್ರೆಡಿ ಥರ್ಡ್ ಪಾರ್ಟಿಗೆ ಹಣ ಕೊಟ್ಬಿಟ್ಟಿದ್ರು. ಆದ್ರೆ ಅಲ್ಲಿ ಯಾವ ಲ್ಯಾಂಡ್ ವ್ಯವಹಾರನೂ ನಡೆದಿರಲಿಲ್ಲ ಅಂತಾರೆ. ಒಟ್ನಲ್ಲಿ ಬ್ಯಾಂಕ್ ಇಂದ ಡ್ರಾ ಆದ 5 ಲಕ್ಷದಲ್ಲಿ 3 ಲಕ್ಷ ಒಬ್ಬ ಹೆಣ್ಣು ಮಗಳ ಮನೆಯಲ್ಲಿದೆ. ಆಕೆಗೂ ಸಲಾಂಗೂ ಸಂಬಂಧ ಇತ್ತು ಅನ್ನಲಾಗ್ತಿದೆ. ಆದ್ರೆ ಅದ್ಯಾವುದು ಸ್ಪಷ್ಟವಾಗ್ತಾ ಇಲ್ಲ. ಸದ್ಯಕ್ಕೆ ಸಲಾಂಗೆ ಹುಡುಗಿರನ್ನ ಸಪ್ಲೈ ಮಾಡುತ್ತಿದ್ದ ಪುಂಡಲೀಕನ ತಂಗಿಯನ್ನೇ ಅವನು ಕರೆದ ಅಂತಾನೆ ಇವನು ಕೊಲೆ ಮಾಡಿಸಿದ ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಿದೆ. ಅದರಲ್ಲಿ ನಿಜ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ನಿಜ ಆಗಿದ್ರು ಸಲಾಂ ಹತ್ಯೆಯ ಆರೋಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಅಷ್ಟಕ್ಕೂ ತನ್ನ ತಂಗಿಯನ್ನ ಕಾಡಿದ್ದಕ್ಕೆ ಸಿಟ್ಟು ಬಂತು ಅಂತ ಪುಂಡಲೀಕ ಹೇಳಿದ್ರೆ ಇವನು ಸಪ್ಲೈ ಮಾಡ್ತಿದ್ದ ಹುಡುಗಿರು ಎಲ್ಲಾ ಯಾರ್ದೋ ಅಕ್ಕ ತಂಗಿರಲ್ವಾ? ಅವರ ಬಗ್ಗೆ ಸಾಕಷ್ಟು ಕಠೋರ ಮನಸ್ಸಿದ್ದವನು ತನ್ನ ಕಾಲ್ಬುಡಕ್ಕೆ ಬಂದಾಗ ಸಿಟ್ಟಿಗೆದ್ದು ಮರ್ಡರ್ ಮಾಡಿದ ಅಂದ್ರೆ ಕ್ಷಮಿಸೋದಕ್ಕಾಗತ್ತ? ಏನೇ ಆದ್ರೂ ಕಾನೂನನ್ನ ಕೈಗೆ ತಗೊಂಡವರಿಗೆ ಶಿಕ್ಷೆ ಅಂತೂ ಖಂಡಿತ ಆಗುತ್ತೆ. ಸತ್ಯಾಸತ್ಯತೆಗಳನ್ನ ಪೊಲೀಸರು ಪರಿಶೀಲಿಸಿ ನೊಂದವರಿಗೆ ನ್ಯಾಯ ಸಿಗೋ ತರ ಮಾಡ್ಲಿ. ಕಾಂಗ್ರೆಸ್ ನಾಯಕ ಸಲಾಂ ಹತ್ಯೆಯಲ್ಲಿ ಪೊಲೀಸರು 4 ಜನ ಆರೋಪಿಗಳನ್ನ ಹಿಡಿದು ಜೈಲಿಗೆ ಕಳಿಸಿದ್ದಾರೆ. ಅವರಿಗೆ ಶಿಕ್ಷೆ ಆದ್ರೂ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರ ಮನೆಯವರಿದ್ದಾರೆ. ಆದರೆ ನತದೃಷ್ಟೆ ಸವಿತಾಳ ಕಥೆ ಇನ್ನೊಂದು ಥರದ್ದು. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.